a close friend of mine. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಿದಾನಂದ್ ಅಂತ, ಬೆಂಗಳೂರಿನಲ್ಲಿ ಮಕ್ಕಳ ತಜ್ಞ. ಇವರು ನಮ್ಮ ಸ್ನೇಹಿತರು, ಕೊಲೀಗ್ ಡಾಕ್ಟರ್ ಪ್ರಶಾಂತ್ ಅಂತ, ಇವರು ಕೂಡ ಬೆಂಗಳೂರಿನಲ್ಲಿ ಮಕ್ಕಳ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ಇಲ್ಲಿ ಈ HPV ಕಾಂಕ್ಲೇವ್ ಬಗ್ಗೆ ಒಂದು ಪ್ಯಾನಲ್ ಮಾಡೋದಕ್ಕೆ ಅಂತ ಸೇರಿದ್ದೀವಿ. ಯಾಕಂತಂದರೆ HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಈ ವೈರಸ್ಸು ಕ್ಯಾನ್ಸರ್ ಉಂಟು ಮಾಡುವಂಥ ಒಂದು ವೈರಸ್. ಗರ್ಭಕೋಶದ ಬಾಯಿನ ಕ್ಯಾನ್ಸರ್ ಏನಿದೆ ಅದು ಮಹಿಳೆಯರಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಮೊದಲನೇದು ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಗರ್ಭಕೋಶದ ಬಾಯಿ, ಸರ್ವೈಕಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅದು. ಸೊ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಯಾಕಂತಂದರೆ ಮಿಕ್ಕಿದ ಕ್ಯಾನ್ಸರ್ಗಳಿಗೆಲ್ಲ ನಮಗೆ ಏನಿದೆ ಅಂತಂದರೆ ಕೆಲವೊಂದಕ್ಕೆ ಸ್ಕ್ರೀನಿಂಗ್ ಸಿಗ್ತದೆ, ಸ್ಕ್ರೀನಿಂಗ್ ಮಾಡಬೇಕು, ಎಷ್ಟು ಕಡಿಮೆ ಹಂತದಲ್ಲಿರುವಾಗ ಅದನ್ನು ಕಂಡುಹಿಡಿದು ಅದ್ರ ಚಿಕಿತ್ಸೆ ಮಾಡ್ಬೋದು, ಆ ಥರ ಇರುತ್ತೆ. ಆದರೆ ಇದು ಒಂದು ವೈರಸ್ನಿಂದ ಆಗೋದ್ರಿಂದ ಇದಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡ್ಬೋದು, ಚುಚ್ಚುಮದ್ದು ಅಂತ ಏನಿದೆ ಅಂದರೆ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಇದೆ ಇದಕ್ಕೆ. ಹಾಗಾಗಿ ಈ ಕಾಯಿಲೆನ ಸ್ವಲ್ಪ ಮಟ್ಟದಲ್ಲಿ ನಾವು ಜನಜಾಗೃತಿ ಮೂಡಿಸಿ ಎಲ್ಲರೂ ಲಸಿಕೆ ಹಾಕಿಸ್ಕೊಳ್ಳೋ ಥರ ಆದರೆ ಅದನ್ನು ನಾವು ಜನರಲ್ಲಿ ಜಾಗೃತಿ ಮೂಡಿಸಿದ ನಂತರ ಎಲ್ಲರೂ ಚೆನ್ನಾಗಿ ಲಸಿಕೆ ಹಾಕಿಸ್ಕೊಂಡ್ರೆ ಅದನ್ನು ಕಂಟ್ರೋಲ್ಗೆ ತಗೊಳ್ಳೋದು ಸುಲಭ, ಬೇರೆ ಇದಕ್ಕೆ. ಅದರಿಂದಾಗಿ ಜನಜಾಗೃತಿಗೋಸ್ಕರ ಇದನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಇದು? ಇವಾಗ ಡಿಟೆಕ್ಟ್ ಆಗಿರೋದ? ಇದು ಆಲ್ರೆಡಿ ಇಲ್ಲ, ಇದು ಮುಂಚಿನಿಂದ ಇದೆ. ಹೇಳಿದ್ವಲ್ಲ, ಸ್ತನ ಕ್ಯಾನ್ಸರು ನಂಬರ್ 1. ಅದನ್ನು ಬಿಟ್ಟರೆ ಇದು ಗರ್ಭಕೋಶದ ಬಾಯಿ, ಇದು ಅದೊಂದೇ ಅಲ್ಲ. HPV ಅಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ಒಂದು ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಬರ್ತದೆ, ಆಮೇಲೆ ಜನನಾಂಗದ ಕ್ಯಾನ್ಸರ್ ಬರ್ತದೆ, ಗಂಡಸರಲ್ಲೂ ಸಹಿತ ಬರ್ತದೆ, ಆಮೇಲೆ ಗುದದ್ವಾರದ ಏನೋ ರೆಕ್ಟಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅದು ಕೂಡ ಬರ್ತದೆ, ಆಮೇಲೆ ವಾಟ್ಸ್ ಅಂತ ಕರಿತೀವಲ್ಲ ಅದು ಕೂಡ ಬರ್ತದೆ, ಆಮೇಲೆ ಬಾಯಿಂದ ಕ್ಯಾನ್ಸರ್, ಓರೋಫೆರಿಂಜಲ್, ಥ್ರೋಟ್ ಕ್ಯಾನ್ಸರು. ಸೊ ಈ ವೈರಸ್ನಿಂದ ಯಾವ್ದು ಬರ್ತದೆ ಅದನ್ನೆಲ್ಲ ತಡೆಗಟ್ಬೋದು. ಅದು ಬಿಗಿನಿಂಗ್ ಸ್ಟೇಜ್ ಯಾವಾಗ, ಯಾವ ಲೇಡೀಸ್ಲಿ ಯಾವ ಏಜಿಂದ ಶುರುವಾಗುತ್ತೆ? ಕಾಯಿಲೆ ಕಾಣಿಸುವಂಥದ್ದು ಲೇಟೇನೆ, ನಿಮಗೆ 4-5 ದಶಕದಲ್ಲಿ ಕಾಣಿಸ್ತದೆ. ಅದಕ್ಕೆ 30-35 ವರ್ಷ ಎಲ್ಲ ಆದ ನಂತರ ಅವ್ರಿಗೆ ರೆಗ್ಯುಲರ್ ಪ್ಯಾಪ್ಸ್ಮೇರ್ ಟೆಸ್ಟ್ ಅಂತ ಮಾಡ್ತಾರಲ್ಲ, ಅದು ಸ್ಕ್ರೀನಿಂಗ್ ಟೆಸ್ಟ್. ಅಂದರೆ ಅದು ಸಣ್ಣ ಪ್ರಮಾಣದಲ್ಲಿದ್ದಾಗಲೇ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಮುಂದೆ ಪ್ರೋಗ್ರೆಸ್ ಆಗಿ ದೊಡ್ಡ ಪ್ರಮಾಣದ ಕ್ಯಾನ್ಸರ್ ಆಗೋದನ್ನು ತಡಿಬೋದು. ಅದು ಸುಮಾರು ಎಷ್ಟು ದಿನ ಬೇಕು ಅವ್ರಿಗೆ ಟ್ರೀಟ್ಮೆಂಟ್? ಅದು ಮೆಡಿಸನ್ ಎಲ್ಲ ಅಥವಾ ಸರ್ಜಸ್ ಅಲ್ಲ, ಅದು ಸ್ಟೇಜ್ ಮೇಲೆ ಹೋಗ್ತದೆ, ಯಾವ ಸ್ಟೇಜಲ್ಲಿ ಡಿಟೆಕ್ಟ್ ಆಗ್ತದೆ ಹಾಗೆ. ಈ HPV ಇನ್ಫೆಕ್ಷನ್ ಆಯಿತು ಅಂತಂದರೆ ಎಷ್ಟೊಂದು ಸತಿ 80-90% ತಂತಾನೆ ರಿಗ್ರೆಸ್ ಆಗಿ ಹೊಟ್ಟೋಗುತ್ತೆ ಅದು. ಸೊ ಇನ್ನೂ ಒಂದು 10-20% ಇರ್ತದೆ, ಅದು ಸ್ವಲ್ಪ ಅರ್ಲಿ ಸ್ಟೇಜ್ಗೆ ಕೆಲವೊಂದು ಪ್ರೋಗ್ರೆಸ್ ಆಗ್ತದೆ, CIN 1, 2, 3 ಅಂತ ಹೇಳ್ತಾರೆ, ಆಮೇಲೆ ಕ್ಯಾನ್ಸರ್ ಆಗ್ತದೆ. ಸೊ ಇದನ್ನು ತಡೆಗಟ್ಟೋದಕ್ಕೋಸ್ಕರ ಅಂತ ವ್ಯಾಕ್ಸಿನ್ ಮಾಡ್ತಾ ಇರೋದು. ಮಕ್ಕಳ ತಜ್ಞರು, ನಾನು ಡಾಕ್ಟರ್ ಪ್ರಶಾಂತ್ ಅಂತ, ಮಕ್ಕಳ ತಜ್ಞರು. ಇಲ್ಲಿ ನಾವು ಯಾಕೆ ಸೇರಿದ್ದೀವಿ ಅಂದರೆ, ಇಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಒಂದು ವೈರಸ್ ಎಷ್ಟೆಲ್ಲ ತೊಂದರೆಗಳನ್ನ ಮಾಡುತ್ತೆ, ಆ ತೊಂದರೆಗಳನ್ನ ಪ್ರಿವೆಂಟ್ ಮಾಡೋದು ಹೇಗೆ, ಕಂಡುಹಿಡಿಯೋದು ಹೇಗೆ, ತಡೆ ಹಿಡಿಯೋದು ಹೇಗೆ ಅಂತ. ಈಗ ಈವನ್ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲವು ವ್ಯಾಕ್ಸಿನ್ಸ್ಗಳನ್ನ ರೆಕಮೆಂಡ್ ಮಾಡ್ತಾ ಇದೆ. ಅದರಲ್ಲಿ ಭಾಳ ಮುಖ್ಯವಾದ್ದು ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ, HPV ವ್ಯಾಕ್ಸಿನ್. ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡೋದು, ಸುಮಾರು ಜನಗಳು ನಮ್ಮ ಹತ್ರ ಕೇಳ್ತಾರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ. ಅದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನೋದು ಒಂದು ಸಾಮಾನ್ಯ ಪದ, ಆದರೆ ಈ ವ್ಯಾಕ್ಸಿನ್ನು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತಲೇ ಹೇಳೋದು, ಆ್ಯಂಟಿ ವೈರಸ್ ವ್ಯಾಕ್ಸಿನ್ ಇದು. ಸಾಮಾನ್ಯ ಮುಂಚೆ ನಾವು ಇದು 2008ರಿಂದ ಈ ವ್ಯಾಕ್ಸಿನ್ನ ಕಂಡುಹಿಡಿಯೋಕ್ಕೆ ಶುರು ಮಾಡಿ ಸಾಮಾನ್ಯ ಯೂಸ್ ಮಾಡ್ತಾ ಇದ್ದಾರೆ, ಭಾಳ ಬೇರೆ ದೇಶಗಳಲ್ಲೂ ಯೂಸ್ ಆಗ್ತಾ ಇದೆ ಇದು. ಇವಾಗ ಏಜ್ ಪ್ರಕಾರ ಹೋದರೆ 9 years to 15 years 2 ಡೋಸ್ ಕೊಡಬೇಕಾಗತ್ತೆ ಈ ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಅಂತ. ಈ 9 years 9 ವರ್ಷದಿಂದ 14 ವರ್ಷದವರೆಗೂ 2 ಡೋಸು, 15 ವರ್ಷದಿಂದ 24-25 ವರ್ಷದವರೆಗೂ 3 ಡೋಸನ್ನು ಕೊಡಬೇಕಾಗುತ್ತೆ. ಇದು ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್. ಇದು ಥ್ರೂಔಟ್ ದ ವರ್ಲ್ಡ್, ಪ್ರಪಂಚದಾದ್ಯಂತ ಈಗ ವ್ಯಾಕ್ಸಿನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಮ್ಮ ದೇಶದಲ್ಲೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 3 yearsಯಿಂದ ವ್ಯಾಕ್ಸಿನ್ಗಳನ್ನ ತೊಗೊತಾ ಇದ್ದಾರೆ ಭಾಳ ಜನ, ಎಸ್ಪೆಷಲಿ ಅಡೋಲಸೆಂಟ್ ಅಂದರೆ 9 ವರ್ಷದಿಂದ 14 ವರ್ಷ ಮಕ್ಕಳು, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬೋತ್, ಇಬ್ಬರೂ ಒಟ್ಟಿಗೆ ತೊಗೋಬೋದು. ಇದು 2 ಡೋಸು. ಇದು ಈವನ್ ಎಷ್ಟೋ ಜನ ಗಾಬರಿ ಪಟ್ಕೊತಾರೆ, ವ್ಯಾಕ್ಸಿನ್ ಅಂದರೆ ಸೈಡ್ ಎಫೆಕ್ಟ್ಸ್ ಇದೆ ಅದೆಯಾ ಅಂತ. ಸಾಮಾನ್ಯವಾಗಿ ಈ ಥರ ವ್ಯಾಕ್ಸಿನ್ಗಳಲ್ಲಿ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ನಾವು ಸುಮಾರು ಒಂದು 5 yearsಯಿಂದ ವ್ಯಾಕ್ಸಿನ್ಸ್ ಕೊಡ್ತಾ ಇದ್ದೀವಿ. ಇದರಿಂದ ಏನು ಮೇಜರ್ ಎಫೆಕ್ಟ್ಸ್ ಆಗಲಿ, ಸೈಡ್ ಎಫೆಕ್ಟ್ಸ್ ಆಗಲಿ ಏನಿರಲ್ಲ. ಒಂದು 2ನೇದು ಪ್ರಿವೆಂಟಿವ್ ಸ್ಟ್ರಾಟಜಿ ಅಂತ, ಇದು ಮೇಯ್ನು, ಅಂದರೆ ಹೇಗೆ ಕಂಡುಹಿಡಿಬೋದು ಅಂತ. ಈಗ HPV ವ್ಯಾಕ್ಸಿನ್ ಕೊಟ್ಟರೆ ಸಾಮಾನ್ಯವಾಗಿ, ಈಗ ಡಾಕ್ಟರ್ ಚಿದಾನಂದ್ ಅವರು ಹೇಳಿದಾಗೆ, ಸರ್ವೈಕಲ್ ಕ್ಯಾನ್ಸರ್, ಪೀನೈಲ್ ಕ್ಯಾನ್ಸರ್, ಓರೋಫೆರಿಂಜಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್, ಜೆನೈಟಲ್ ವಾಟ್ಸ್, ಈ ಎಲ್ಲ ಕಾಯಿಲೆಗಳು ಸಾಮಾನ್ಯವಾಗಿ 80-90% ಬರೋದಿಲ್ಲ.
ಈ ಎಲ್ಲ ಕಾಯಿಲೆಗಳು ಬರೋದು 25 ಇಯರ್ಸ್ ಮೇಲೆ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ಸ್ನ ನಾವು HPV ವ್ಯಾಕ್ಸಿನೇಷನ್ಸ್ನ ಎಷ್ಟು ಬೇಗ ರೆಕಮೆಂಡ್ ಮಾಡಿ ಮಕ್ಕಳಿಗೆ ಕೊಡ್ತೀವಿ ಅಷ್ಟು ಬೇಗ ಪ್ರಿವೆಂಟ್ ಮಾಡೋದು ಅಂದರೆ ತಡೆ ಹಿಡಿಯೋದಕ್ಕೆ ಸಾಧ್ಯ. ಬೇಗ ಕೊಟ್ಟರೆ ವ್ಯಾಕ್ಸಿನ್ಸ್ನ ಕಂಪ್ಲೀಟಾಗಿ 90% ಎಫಿಕೇಸಿವರೆಗೂ ಬರುತ್ತೆ. ಸೊ ಹಾಗಾಗಿ ಜನರಲ್ ರೆಕಮೆಂಡೇಷನ್, ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಮೆಂಡೇಷನ್ಸು ಇದೆ. ಇವಾಗ ಪ್ರಾಬಬ್ಲಿ ಅನದರ್ 2 years ಎಲ್ಲರಿಗೂ ಇದು ವ್ಯಾಕ್ಸಿನೇಷನ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಗರ್ಭಗುರುಳಿನ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಭಾರತೀಯ ಹೆಂಗಸರಲ್ಲಿ 2ನೇ ಸ್ಥಾನದಲ್ಲಿದೆ. ಸ್ತನದ ಕ್ಯಾನ್ಸರ್ ಮೊದಲನೇದಾಗಿದೆ. ಇದು ಯಾವುದಕ್ಕೋಸ್ಕರ ಬರುತ್ತೆ ಅಂದರೆ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಒಂದು ಇನ್ಫೆಕ್ಷನ್. ಇದು ಸಂಭೋಗ ಕ್ರಿಯೆಯಲ್ಲಿ ಬರುವಂತಹ ಒಂದು ವೈರಸ್. ಎಲ್ಲರಿಗೂ ಮುಂದೆ ಇದು ಕ್ಯಾನ್ಸರ್ಗೆ ತಿರುಗುತ್ತೆ ಅನ್ನೋದು ಒಂದು ಇದಿಲ್ಲ. ಸೊ ಯಾರಿಗೆ HPV ಇನ್ಫೆಕ್ಷನ್ ಬರುತ್ತೆ ಅದು ತಾನಾಗೇ ಅದು ವಾಸಿ ಕೂಡ ಆಗುತ್ತೆ. 80-90% ಹೆಂಗಸರಲ್ಲಿ ಅದು ತಾನಾಗೆ ವಾಸಿ ಆಗುತ್ತೆ. ಬಟ್ ಒಂದು 10% ಹೆಂಗಸರಲ್ಲಿ ಇದು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಇರುತ್ತೆ. ಈ 10% ಜನರಿಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಇರುವಂಥ ಹೆಂಗಸರಲ್ಲಿ ಇದು ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು HPV ಇನ್ಫೆಕ್ಷನಿಂದ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಯಾವುದು? ಒಂದು, ಅವರು ಸಂಭೋಗ ಚಟುವಟಿಕೆಗಳನ್ನು ಬಹಳ ತೀರಾ ಚಿಕ್ಕ ವಯಸ್ಸಿನಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಅಂದರೆ ಒಂದು 14, 15, 16 ವರ್ಷ ಅಂದರೆ 19 ವರ್ಷಕ್ಕಿಂತ ಮುಂಚೆನೇ ಚಟುವಟಿಕೆ ಶುರು ಮಾಡಿಕೊಂಡದ್ದಲ್ಲಿ, ಅಥವಾ ಒಂದು ಡೆಲಿವರಿ ಅಂದರೆ ಮಗು ಹೆಡೆಯೋ ವಯಸ್ಸು 19 ವರ್ಷಕ್ಕಿಂತ ಮುಂಚೆ ಆದಲ್ಲಿ, ಅಥವಾ 5-6 ಮೇಲ್ಪಟ್ಟು ಮಕ್ಕಳು ಹೆಡದಲ್ಲಿ, ಅಥವಾ ಬೇರೆ STD ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ HIV ಇನ್ಫೆಕ್ಷನ್ ಇರ್ಬೋದು. ಅಂಥ ಹೆಂಗಸರಲ್ಲಿ ಇದು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಹೆಚ್ಚಿರುತ್ತದೆ. ಸೊ ಬರೀ HPV ಇನ್ಫೆಕ್ಷನ್ ಇದ್ದಾಗ ಲಕ್ಷಣಗಳು ಯಾವುದೂ ಬರೋದಿಲ್ಲ ಅವರಿಗೆ. ಸೊ ಇದಕ್ಕೆ ಹೆಂಗೆ ಗೊತ್ತಾಗುತ್ತೆ ನಮ್ಗೆ HPV ಇನ್ಫೆಕ್ಷನ್ ಆಗುತ್ತೆ ಅನ್ನೋದ್ರೆ, ಅದು ಒಂದು ಟೆಸ್ಟ್, ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಪ್ಯಾಪ್ ಟೆಸ್ಟ್ ಆಗಿರ್ಬೋದು, ಇಲ್ಲ HPV DNA ಟೆಸ್ಟ್ ಆಗಿರ್ಬೋದು, ಅಥವಾ VIA ಅಂತ ಹೇಳ್ತೀವಿ, ಸಿಂಪಲ್ VIA ಟೆಸ್ಟ್ ಅಂತ ಹೇಳ್ತೀವಿ. ಈ ಟೆಸ್ಟ್ ಮಾಡೋದ್ರಿಂದ ಹೆಂಗಸರಲ್ಲಿ HPV ಇನ್ಫೆಕ್ಷನ್ ಇದೆಯಾ ಅನ್ನೋ ಒಂದು ಲಕ್ಷಣ ಗೊತ್ತಾಗುತ್ತೆ. ಸೊ ಈ ಟೆಸ್ಟ್ ಇಲ್ದಲೇ ಅದು ಲಕ್ಷಣಗಳು ಗೊತ್ತಾಗೋದಿಲ್ಲ. ಸೊ ಇದು ಗೊತ್ತಾದರೆ ಏನು ಮಾಡ್ಬೋದು? ನೆಕ್ಸ್ಟ್ ಅವರಿಗೆ ಯಾವುದಾದ್ರೂ ಏನು ಅದು ಮುನ್ನೆಚ್ಚರಿಕೆ ತಗೋಬೇಕು, ಅದು ಕ್ಯಾನ್ಸರ್ಗೆ ತಿರುಗದಲ್ಲೇ ಇರೋ ಥರ ಮಾಡೋದು ಏನೇನು ಬೇರೆ ಟೆಸ್ಟ್ಗಳು ಮಾಡಿಸ್ಕೋಬೇಕು, ಮತ್ತು ಚಿಕಿತ್ಸೆ ಯಾವುದು ಮಾಡಿಸ್ಕೋಬೇಕು ಅನ್ನೋದು ಸಿಂಪಲ್ ಆಗಿರುತ್ತೆ ಅವಾಗೇನೆ. ಸೊ ಅವರು ಕ್ಯಾನ್ಸರ್ಗೆ ತಿರುಗೋದು ಸಾಧ್ಯತೆ ಭಾಳ ಕಡಿಮೆ ಆಗುತ್ತೆ. ನಾನು ಡಾಕ್ಟರ್ ರಜನಿ ಉದಯ್, ಸೀನಿಯರ್ ಪ್ರೊಫೆಸರ್ ಬ್ಯಾಂಗ್ಳೂರಿನಲ್ಲಿ. ರಾಮಯ್ಯನಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ ಟೀಚರ್ ಆಗಿ. ಆ್ಯಸ್ ಎ ಟೀಚರು, ಅಕಾಡೆಮಿಷನು, ಕ್ಲಿನಿಷಿಯನು, ಸರ್ಜನು ಆಗಿ ನಾನು ಕೆಲಸ ಮಾಡಿ ಇವಾಗ 4 ವರ್ಷದಿಂದ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ನಲ್ಲಿ ಪ್ರೊಫೆಸರ್ HOD ಆಗಿದ್ದೀನಿ ನಾನು ಇವಾಗ. ಸೊ ನನ್ನ ಈ ಪ್ರೋಗ್ರಾಮ್ನ ಕರೆದಿದ್ದಾರೆ ಕಾಂಕ್ಲೇವ್ ಪ್ರೋಗ್ರಾಮ್ನಲ್ಲಿ. ನಾನು ಈ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದಕ್ಕೂ ತುಂಬ ಸಂತೋಷವಾಗಿದೆ. ಯಾಕಂದರೆ ನಾನು ಈ ವ್ಯಾಕ್ಸಿನೇಷನ್ ಅದು ನಾನು ರಿಸರ್ಚ್ ಮಾಡಿದ್ದೆ. 2018 ಸೆಪ್ಟೆಂಬರ್ನಲ್ಲಿ ಸ್ಟಾರ್ಟ್ ಆಗಿದೆ ರಾಮಯ್ಯ ಹಾಸ್ಪಿಟ್ಲಲ್ಲಿ, ಆ್ಯಂಡ್ ಫೆಬ್ರವರಿ 2021ಗೆ ಎಂಡ್ ಆಗಿದೆ. ಸೊ ಈ ರಿಸರ್ಚ್ನಲ್ಲಿ ನಾನು ಭಾಗವಹಿಸಿದೆ. 12 ಸ್ಟೇಟ್ಸ್ ಆಲ್ ಓವರ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 2317 ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಟ್ಟಿದ್ವಿ. ಸೊ ಅದರಲ್ಲಿ ಅರ್ಧ ಭಾಗ ಬಾಯ್ಸು ಆ್ಯಂಡ್ ಗರ್ಲ್ಸು, 9 to 15, 15 to 26 ಇಯರ್ಸ್ನಲ್ಲಿ ಈ ವ್ಯಾಕ್ಸಿನ್ ಕೊಟ್ಟು ಅದರದ್ದು ಎಫೆಕ್ಟು, ಸೇಫ್ಟಿ, ಇಮ್ಯುನೋಜೆನಿಸಿಟಿ ಅಂತೀವಿ, ಅದೇ ಈ ಥರ ಈ ಕಾಯಿಲೆನೂ ತಡಿಬೋದು ಈ ವ್ಯಾಕ್ಸಿನೇಷನು. ಅದೆಲ್ಲ ಬ್ಲಡ್ ಟೆಸ್ಟ್ನಲ್ಲಿ ಫಸ್ಟ್ ಇಂಜೆಕ್ಷನ್ ಕೊಡೋಕೆ ಮುಂಚೆನೇ, ಆಮೇಲೆ 1 month ಕಂಪ್ಲೀಟ್ ಡೋಸ್ ಆಗಿದ್ದ ಮೇಲೆ ಬ್ಲಡ್ ಟೆಸ್ಟ್ ತೆಗೆದು ನಾವು ಪರೀಕ್ಷೆ ಮಾಡಿಸಿ ರಿಸರ್ಚ್ನು ಎಲ್ಲ ಕಂಪ್ಲೀಟ್ ಮಾಡಿ ಅದು ಪಬ್ಲಿಕೇಶನ್ನು ಆಗಿದೆ. ಲ್ಯಾನ್ಸೆಟ್ ಜರ್ನಲಲ್ಲಿ 2023ನಲ್ಲಿ ಪಬ್ಲಿಷ್ ಆಗಿದೆ. 2021 ಕಂಪ್ಲೀಟ್ ಆಗಿದೆ, 2023ನಲ್ಲಿ ಪಬ್ಲಿಷ್ ಆಗಿದೆ. ಸೊ ಈ ವ್ಯಾಕ್ಸಿನು ಎಲ್ಲರಿಗೂ ಉಪಯೋಗ ಆಗುತ್ತೆ. ಅದು ಎಲ್ಲರಿಗೂ ಅವೇರ್ನೆಸ್ ಆಗಿರಬೇಕು. ಹೆಂಗಸರಿಗೂ ಗಂಡಸರಿಗೂ ನಾವು ಇವಾಗ ಮಾತಾಡಿದಂಗೆ ಗಂಡಸರಿನಲ್ಲಿ 9 to 26 ಇಯರ್ಸ್ ತನಕ ಕೊಡ್ಬೋದು, ಬಟ್ ಹೆಂಗಸರಿನಲ್ಲಿ 9 to 45 ಇಯರ್ಸ್
ತಗೊಳ್ಳೋದು ಅವಶ್ಯಕತೆ ಇದೆ. ಆ್ಯಂಡ್ ವ್ಯಾಕ್ಸಿನೇಷನ್ ರೇಟ್ನು ವ್ಯಾಕ್ಸಿನೇಷನ್ ರೇಟು ಇವಾಗ 1 ಡೋಸ್ಗೆ 2,000 ಒಂದು ಇಂಜೆಕ್ಷನು. ಅದು ಡಬಲ್ ಡೋಸ್ ವಯಲ್ನೂ ಸಿಗುತ್ತೆ. ಅದು ಒಂದು ಇಂಜೆಕ್ಷನು 1,300. ಇಬ್ಬರು ತಗೋಬೇಕು ಇದ್ರೆ, ಆ ವ್ಯಾಕ್ಸಿನ್ ತಗೊಳಂಗಿದ್ರೆ ಇಬ್ಬರು ಒಟ್ಟಿಗೆ ತಗೋಬೋದು ಅದು ವ್ಯಾಕ್ಸಿನು. ಸೊ ಈ ವ್ಯಾಕ್ಸಿನು ಕಾಸ್ಟೂ ಕಡಿಮೆ ಇದೆ, ಅಫೋರ್ಡಬಿಲಿಟಿ ಇದೆ, ಎಲ್ಲರಿಗೂ ರೀಚ್ ಆಗಿದ್ದಂಗೆ ಇದೆ. ಸೊ ಬಾಯ್ಸು ಗರ್ಲ್ಸು ಈ ಟೈಮ್ನಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಇವಾಗ ಮಾತಾಡಿದ್ದಂಗೆ ವ್ಯಾಕ್ಸಿನ್ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿದ್ದಂಗೆ ಎಲ್ಲ ಕೆಲಸಗಳು ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ತಡಿಬೋದು. ಇವಾಗ ಚಿಕ್ಕ ವಯಸ್ಸಿನಲ್ಲಿ ಕಾಯಿಲೆಗಳು ಕಡಿಮೆ, ಎಲ್ಲ ಥರ ಪ್ರಾಬ್ಲಮ್ಸು ಕಡಿಮೆ. ಬಟ್ ಬಾಡಿ ಇಮ್ಯುನಿಟಿ, ಎನರ್ಜಿ, ಪವರು ಅದೆಲ್ಲ ಯಂಗರ್ ಪೀಪಲ್ನಲ್ಲಿ ಇರೋದು, ಓಲ್ಡರ್ ಪೀಪಲ್ನಲ್ಲಿ ಇರಲ್ಲ. ಸೊ ಅದರಿಂದ ಈ ವ್ಯಾಕ್ಸಿನ್ನು ಅಂಥ ಕೆಲಸ ಮಾಡುತ್ತೆ. ಆ ವಯಸ್ಸಿನಲ್ಲಿ ಕೊಟ್ಟಿದ್ರೆ ಲೈಫ್ ಲಾಂಗ್ ಇಮ್ಯುನಿಟಿನೂ ಆಗುತ್ತೆ. ಕಾಯಿಲೆನೂ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆ. ಸೊ ಇದು ಫಸ್ಟು ವ್ಯಾಕ್ಸಿನ್ ಕ್ಯಾನ್ಸರ್ಗೆ. ಎಲ್ಲರೂ ಅನ್ಕೊತಾ ಇದ್ದಾರೆ ಈ ವ್ಯಾಕ್ಸಿನ್ಗೆ, ಕ್ಯಾನ್ಸರ್ಗೆ ವ್ಯಾಕ್ಸಿನೇ ಇಲ್ಲ ಅಂತಾನೆ. ಬಟ್ ಈ HPV ವ್ಯಾಕ್ಸಿನ್ ಕ್ಯಾನ್ಸರ್ ತಡಿಲಿಕ್ಕೆ ತುಂಬ ಒಳ್ಳೆಯದು. ಸೊ ಈ ವಯಸ್ಸಿನಲ್ಲಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಆ್ಯಂಡ್ ಅಪ್ ಟು 45 ಲೇಡೀಸ್ನಲ್ಲಿ ಕೊಡ್ಬೋದು. ಮಲ್ಟಿ ನ್ಯಾಷನಲ್ ಕಂಪನಿದು ಗಾಡಿಸಲ್ ಅಂತ ಇದೆ, ಅದು ಕಾಸ್ಟ್ಲಿ 3,900. ಸೊ ಯಾರು ತಗೊಳ್ತಾರೆ ಹೇಳಿ? ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಕೊಟ್ಟು ಆ ಫ್ಯಾಮಿಲಿ ಅಂದರೆ 3 ಡೋಸ್ ತಗೊಳಕ್ಕೆ 4,000, 12,000 ಒಂದು ಫ್ಯಾಮಿಲಿ ಒಂದು ಮಗು ಮೇಲೆ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಅದರಿಂದ ಈ ವ್ಯಾಕ್ಸಿನು ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನು ಇದ್ರ ಬಗ್ಗೆ ಯೋಚನೆ ಮಾಡಿ ಅವ್ರವ್ರ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ 9 to 12 years 15 years ಟೈಮ್ನಲ್ಲಿ ಈ ವ್ಯಾಕ್ಸಿನ್ ಕೊಟ್ಟರೆ ಮುಂದಕ್ಕೂ ಉಪಯೋಗ ಆಗುತ್ತೆ.